ನಮಸ್ಕಾರ ಸ್ನೇಹಿತರೆ, ಲಾಲಿತ್ಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ IPL ಹರಾಜು ನಡೀತು. ಈ ಹರಾಜಲ್ಲಿ RCB ಮ್ಯಾನೇಜ್ಮೆಂಟ್ನವರು ಮೊದಲನೇ ದಿನ ಯಾವುದೇ ರೀತಿಯ ಒಬ್ಬ ಎಫೆಕ್ಟಿವ್ ಪ್ಲೇಯರ್ಸ್ ಅನ್ನ ತೆಗೆದುಕೊಳ್ಳಲಿಲ್ಲ. ಈ ರೀತಿಯಾಗಿ ಇವರು ಮೊದಲನೇ ದಿನ 83 ಕೋಟಿ ರೂಪಾಯಿಯನ್ನ ಉಳಿಸ್ಕೊಂಡ್ರು. ಇವರು ಮೊದಲನೇ ದಿನ KL ರಾಹುಲನ್ನ ಬಿಟ್ಟರು, ಮ್ಯಾಕ್ಸ್ವೆಲ್ನ ಬಿಟ್ಟರು, ಸಿರಾಜ್ನ ಬಿಟ್ಟರು, ಚಹಲ್ನೂ ಸಹ ಬಿಟ್ಟರು. ಈ ರೀತಿಯಾಗಿ ಎಲ್ಲಾ ದೊಡ್ಡ ದೊಡ್ಡ ಪ್ಲೇಯರ್ಸ್ನ ಇವರು ಬಿಟ್ಟುಬಿಟ್ರು. ಇದನ್ನು ನೋಡಿ RCB ಫ್ಯಾನ್ಸ್ಗಳಾದಂತಹ ನಮಗೆ ಬಹಳಷ್ಟು ದುಃಖ ಆಯಿತು. ಅಂತ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳನ್ನ ಬಿಟ್ಟಿದ್ದಾರೆ. ಇವರು ಇನ್ನು ಮುಂದೆ ಎಂತೆಂಥ ಪ್ಲೇಯರ್ಸ್ನ ತಗೊಳ್ತಾರಪ್ಪ, ಈ ಸಲನೂ ಸಹ ನಮಗೆ ಕಪ್ ಸಿಗೋದೇ ಇಲ್ಲ. ಇವರು ದುಡ್ಡು ಉಳಿಸ್ಕೊಂಡು ರೊನಾಲ್ಡೋ ಮೆಸ್ಸಿನ ತಗೋಬೇಕಂತ ಮಾಡಿದ್ದಾರೆ. ಅದಕ್ಕೆ ದುಡ್ಡು ಉಳಿಸ್ಕೊಂಡಾರ ಅಂತೇಳಿ ನಾವೆಲ್ಲರೂ ಸಹ ಟ್ರೋಲ್ ಮಾಡೋದಕ್ಕೆ ಆರಂಭಿಸಿದ್ವಿ ಮತ್ತು ನಾವೆಲ್ಲರೂ ಸಹ ಬಹಳಷ್ಟು ಎಮೋಷನಲ್ ಆದ್ವಿ. ಆದರೆ ಇಲ್ಲಿ RCB ಮ್ಯಾನೇಜ್ಮೆಂಟ್ನವರು ನಮ್ಮ ಎಮೋಷನ್ಸ್ಗೆ ಬೆಲೆ ಕೊಟ್ಟಿಲ್ಲ, ನಿಜ. ಆದರೆ ಅವರು ಇಲ್ಲಿ ಬೆಲೆ ಕೊಟ್ಟಿದ್ದು ಇಷ್ಟು ವರ್ಷಗಳಾದರೂ ಸಹ ಇಷ್ಟೊಂದು ಫ್ಯಾನ್ ಬೇಸ್ ಇರುವಂತಹ ಈ ಒಂದು ರಾಯಲ್ ಚಾಲೆಂಜರ್ಸ್ ಟೀಮ್ ಒಂದಾದ್ರೂ ಟ್ರೋಫಿ ಗೆಲ್ಲೇಬೇಕು ಅಂತೇಳಿ ಅವರು ಈ ಸಾರಿ ಎಮೋಷನ್ಸ್ಗೆ ಬೆಲೆಯನ್ನ ಕೊಡದೆ ಕೇವಲ ಒಳ್ಳೊಳ್ಳೆ ಪ್ಲೇಯರ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತೇಳಿ ಒಳ್ಳೆ ಸ್ಟ್ರಾಟಜಿಯನ್ನ ಯೂಸ್ ಮಾಡಿದ್ರು. ಅದೇ ರೀತಿಯಾಗಿ ಒಳ್ಳೊಳ್ಳೆ ಪ್ಲೇಯರ್ಸ್ ಅನ್ನೇ ಸಹ ತೆಗೆದುಕೊಂಡ್ರು. ಹೌದು, RCB ಫ್ಯಾನ್ಗಳ ಎಮೋಷನ್ಸ್ಗೆ ಬೆಲೆ ಕೊಟ್ಟಿಲ್ಲ, ಆದ್ರೆ ಅವರು ಬೆಲೆ ಕೊಟ್ಟಿರೋದು ಒಳ್ಳೆ ಪ್ಲೇಯರ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ. ನಮ್ಮ RCB ಟೀಮ್ ಏನ್ ತೆಗೆದುಕೊಂಡಿದೆಯಲ್ಲ ಆಟಗಾರರು, ಅವರೆಲ್ಲರೂ ಸಹ ಬಡಿ ಕಡಿ ಆಡುವಂತಹ ಆಟಗಾರರೇ. ಅದನ್ನ ಬಿಟ್ಟು ಯಾರೂ ಸಹ ನಿಂತಾಡೋರು ಇಲ್ವೇ ಇಲ್ಲ. ಅಂತಹ ಒಂದು ಬೆಸ್ಟ್ ಟೀಮ್ ಅನ್ನ RCB ಮ್ಯಾನೇಜ್ಮೆಂಟ್ ಈ ವರ್ಷ ಕಲೆ ಹಾಕೈತಿ ಮತ್ತು ಅದರ ಪ್ರಕಾರನೇ ಈ ವರ್ಷ ಕಪ್ ಗೆಲ್ಲೇಬೇಕು ಅಂತೇಳಿ ನಿಂತ್ಕೊಂಡಾರ. ಮತ್ತು ಎಂತೆಂಥ ಒಳ್ಳೊಳ್ಳೆ ಪ್ಲೇಯರ್ಸ್ ನ ತಗೊಂಡಿದ್ದಾರೆ ಅಂತಂದ್ರೆ ಎಲ್ಲರೂ ಸಹ ಬೌಲಿಂಗ್ ಅಲ್ಲಿ, ಬ್ಯಾಟಿಂಗ್ ಅಲ್ಲಿ, ಕೀಪಿಂಗ್ ಅಲ್ಲಿ, ಫೀಲ್ಡಿಂಗ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅದಾರ. RCB ಟೋಟಲ್ ಆಗಿ 22 ಜನ ಪ್ಲೇಯರ್ಸ್ ಅನ್ನ ತೆಗೆದುಕೊಂಡಿದೆ. ಅದರಲ್ಲಿ ರಿಟೈರ್ ಮಾಡ್ಕೊಂಡಿರೋದು ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಮತ್ತು ಯಶ್ ದಯಾಳ್ ಅವರನ್ನ. ಇದನ್ನ ಬಿಟ್ಟು ಹೆಚ್ಚುವರಿಯಾಗಿ ಖರೀದಿ ಮಾಡಿರೋದು ಜೋಶ್ ಹೆಜಲ್ವುಡ್ 12.50 ಕೋಟಿ ರೂಪಾಯಿ, ಫಿಲ್ ಸಾಲ್ಟ್ 11.50 ಕೋಟಿ ರೂಪಾಯಿ, ಜಿತೇಶ್ ಶರ್ಮಾ 11 ಕೋಟಿ ರೂಪಾಯಿ, ಲಿಯಮ್ ಲಿವಿಂಗ್ಸ್ಟೋನ್ 8.75 ಕೋಟಿ ರೂಪಾಯಿ, ರಸಿದ್ ಧರ್ 6 ಕೋಟಿ ರೂಪಾಯಿ, ಸುರೇಶ್ ಶರ್ಮಾ 2.2 ಕೋಟಿ ರೂಪಾಯಿ, ಕೃಣಾಲ್ ಪಾಂಡ್ಯ 5.76 ಕೋಟಿ ರೂಪಾಯಿ, ಭುವನೇಶ್ವರ್ ಕುಮಾರ್ 10 ಕೋಟಿ ರೂಪಾಯಿ, ಸ್ವಪ್ನಿಲ್ ಸಿಂಗ್ 50 ಲಕ್ಷ ರೂಪಾಯಿ, ಟೀಮ್ ಡೇವಿಡ್ 3 ಕೋಟಿ ರೂಪಾಯಿ, ನುವಾನ್ ತುಷಾರ್ 1.6 ಕೋಟಿ ರೂಪಾಯಿ, ರೊಮಾರಿಯೋ ಶೆಫರ್ಡ್ 1.5 ಕೋಟಿ ರೂಪಾಯಿ, ಮನೋಜ್ ಬಾಂಗ್ಡೆ 30 ಲಕ್ಷ ರೂಪಾಯಿ, ಜಾಕೋಬ್ ಬೆತಲ್ 2.6 ಕೋಟಿ ರೂಪಾಯಿ, ದೇವದತ್ ಪಡಿಕ್ಕಲ್ 2 ಕೋಟಿ ರೂಪಾಯಿ, ಸ್ವಸ್ತಿಕ್ ಚಿಕಾರ್ 30 ಲಕ್ಷ ರೂಪಾಯಿ, ಲುಂಗಿ ಎನ್ಗಿಡ್ 1 ಕೋಟಿ ರೂಪಾಯಿ, ಮೋಹಿತ್ ರಾಠಿ 30 ಲಕ್ಷ ರೂಪಾಯಿ, ಅಭಿನಂದನ್ ಸಿಂಗ್ 30 ಲಕ್ಷ ರೂಪಾಯಿ. ಇದು ನಮ್ಮ RCBಯ ಈ ವರ್ಷದ ಒಂದು ಹೊಸ ಪ್ಲೇಯರ್ಸ್ಗಳ ಅಬ್ಬರದ ಒಂದು ಲಿಸ್ಟ್. ಇವರೆಲ್ಲರೂ ಸಹ ಪಿಚ್ ನಲ್ಲಿ ಅಬ್ಬರಿಸೋಕೆ ಅಂತ ನಿಂತ್ರೆ ಎಲ್ಲ ಟೀಮ್ಗಳಿಗೂ ಸಹ ಬೆವರಿಳಿಸಿಯೇ ಕೈ ಬಿಡ್ತಾರೆ. ಅಷ್ಟೊಂದು ಸ್ಟ್ರಾಂಗ್ ಆದಂತಹ ಟೀಮ್ ಅನ್ನ RCB ಮ್ಯಾನೇಜ್ಮೆಂಟ್ ಅವರು ಈ ವರ್ಷ ಕಟ್ಟಿದ್ದಾರೆ. RCB ಮ್ಯಾನೇಜ್ಮೆಂಟ್ ನ ಈ ಒಂದು ಪ್ಲಾನ್ ಅನ್ನ ಅರ್ಥ ಮಾಡಿಕೊಳ್ಳದೆ ನಾವುಗಳು ಸ್ವತಃ ನಾವೇ ನಮ್ಮ ಟೀಮ್ ಅನ್ನ ಟ್ರೋಲ್ ಮಾಡಿದ್ವಿ, ನಮ್ಮ RCB ಮ್ಯಾನೇಜ್ಮೆಂಟ್ಗೆ ಬೈದ್ವಿ ಮತ್ತು ನಾವು ಏನೇನೋ ಮಾಡಿದ್ವಿ. ಆದ್ರೆ RCB ಮ್ಯಾನೇಜ್ಮೆಂಟ್ ನವ್ರು ಇಲ್ಲಿ ಮಾಡಿದ್ದು ಈ ಸಲ ಎಮೋಷನ್ ಆಗಿ ಅಲ್ಲಪ್ಪ, ಈ ಸಲ ಹೊಡೆದ್ರೆ ಎಮೋಷನ್ ಬಿಟ್ಟು ಆಟದಿಂದಾನೇ ಹೊಡಿಬೇಕು ಅಂತೇಳಿ ಒಳ್ಳೊಳ್ಳೆ ಪ್ಲೇಯರ್ಸ್ ಅನ್ನೇ ತೆಗೆದುಕೊಂಡಿದ್ದಾರೆ. ಬೇಕಾದ್ರೆ ನೀವು ಈ ವರ್ಷದ ಟಾಪ್ ನಂಬರ್ 1 ಬಿಟ್ಟಿಂಗ್ ಅಲ್ಲಿ ತೆಗೆದುಕೊಂಡಂತಹ ಒಂದು ಒಳ್ಳೆ ಟೀಮ್ ಯಾವುದು ಅಂತ ಸರ್ಚ್ ಮಾಡಿದ್ರೆ ಅದು ನಮ್ಮ RCBಯೇ ಬರುತ್ತೆ. ಯಾಕಂದ್ರೆ ಅಂತಂತ ಪ್ಲೇಯರ್ಸ್ ಅನ್ನ ತೆಗೆದುಕೊಂಡಿದೆ. ಎಲ್ಲರ ಸ್ಟ್ರೈಕ್ ರೇಟು ಸಹ ಹೈ ಲೆವೆಲ್ ಅಲ್ಲಿದೆ, ಎಲ್ಲರ ಬೌಲಿಂಗು ಸಹ ಹೈ ಲೆವೆಲ್ ಅಲ್ಲಿದೆ. ಇವರು ಅಕಾಲಕ್ಕೆ ನಿಂತ್ರೆ ಎಲ್ಲಾ ಟೀಮ್ಗಳಿಗೂ ಸಹ ಒಡೆದು ಮಣ್ಣು ಮುಗಿಸೋದೆ. ನನ್ನ ಪ್ರಕಾರ ಹೇಳೋದಾದ್ರೆ ಎಮೋಷನ್ಸ್ಗೆ ಬೆಲೆ ಕೊಡದೆ ಆಡೋ ಆಟಗಾರನ ತೆಗೆದುಕೊಂಡು RCB ಮ್ಯಾನೇಜ್ಮೆಂಟ್ ಒಂದು ಒಳ್ಳೆಯ ನಿರ್ಧಾರವನ್ನೇ ಮಾಡಿದೆ. ಅದಕ್ಕೆ ಎಲ್ಲರೂ ಜೋಶಲ್ಲಿ ಹೇಳಿ, ಈ ಸಲ ಕಪ್ ನಮ್ದೆ. ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB.